ಆನೆ ಬಾಬು ಅವರೇ, ಪ್ರಭು ಗೌಡ್ರು DCF ಅವರು ಇದ್ದಾರೆ. ನಿಮ್ ಪ್ರಶ್ನೆ ಇದ್ರೆ ಕೇಳ್ಬಿಡಿ ಆನೆ ಬಾಬು ಅವರೇ. ನಮಸ್ತೆ ನಮಸ್ತೆ ಸರ್ ನಮಸ್ಕಾರ. ನಮಸ್ತೆ ಸರ್ ನೀವು ಫಸ್ಟ್ ಇದಕ್ಕೆ ಟೈಪ್ ಅಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಸರ್? ಯಾವ ಕ್ಯಾಂಪ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಸರ್? ಫಸ್ಟ್ ಅದ್ ಹೇಳಿ ಸರ್. ಹಲೋ, ಹಾ ಹೇಳಿ ಹೇಳಿ ಸರ್ ಯಾವ ಆನೆ ಕ್ಯಾಂಪ್ ಅಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಫಸ್ಟ್ ಅದ್ ಹೇಳಿ ಸರ್. ನೀವು ಯಾಕಪ್ಪ ಏನಾಯ್ತು ಹೇಳಿ. ಯಾಕೆ ಅಂದ್ರೆ ಸರ್ ನೀವು ಹೇಳ್ತಿರೋದೆಲ್ಲ ಇಲ್ಲಿ ಬರೀ ತಪ್ಪು. ಯಾರೋ ಹೇಳ್ಕೊಟ್ಟಿರೋದನ್ನ ನೀವು ಹೇಳ್ತಿದ್ದೀರಾ, ಹಿಂದ್ಗಡೆ ಇರೋ ರೆಕಾರ್ಡ್ ನ ನೀವು ಮುಂದೆ ಹೇಳ್ತಿದ್ದೀರಾ. ಇಲ್ಲಿ ಯಾರು ಕಮಿಟಿ ಇಲ್ಲ ಸರ್, ಆಹಾರಕ್ಕೆ ಯಾರು ಕಮಿಟಿ ಇಲ್ಲ. ಹಿಂದ್ಗಡೆ ಏನಿದೆ ಅದೇ ಮುಂದ್ಗಡೆನು ನೀವು ಹಾಕ್ತಿದ್ದೀರಾ. ಸರಿ ಬನ್ನಿ ಬನ್ನಿ ತೋರಿಸ್ತೀವಿ ಆಯ್ತಾ. ಬನ್ನಿಪ್ಪ ತೋರಿಸ್ತೀವಿ ನಿಮ್ಗೆ ಆಯ್ತಾ. ಬನ್ನಿ ತೋರಿಸ್ತೀವಿ, ಏನ್ ತೊಂದ್ರೆ ಇಲ್ಲ. ಅದರಲ್ಲಿ ಕ್ಲಿಯರ್ ಕಟ್ ಓಪನ್ ಇರುತ್ತೆ ಯಾವಾಗ್ಲೂ. ನೀವು ಬನ್ನಿ. ಆನೆ ಬಾಬು ಅಂದ್ರೆ ಯಾರಂತ ಗೊತ್ತಿಲ್ಲ ನನಗೆ, ನೀವು ಯಾರು ಇದ್ದೀರಲ್ವಾ, ಬನ್ನಿ. ನಾನು ಇಲ್ಲಿ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ತೋರಿಸ್ತೀವಿ. ತಗೋಬೇಡಿ ಅಂತ ಈ ಕಾರಣಕ್ಕೆ ನಿಮ್ಗೆ ಹೇಳಿದ್ ನಾನು. ಆಯ್ತಾ, ಓಕೆ ಸರಿ. ಓಕೆ ಓಕೆ, ಕಾರಣಕ್ಕೆ ನಿಮ್ಗೆ ಹೇಳಿದ್ದು ರಂಗರಾಜ್ ಬರೀ ಆನೆಗಳು ನೋಡೋದಿಲ್ಲ, ಅವನು ಕಾಂಟ್ರಾಕ್ಟರ್ ನೋಡ್ತಾನೆ ಅಂತ. ಓಕೆ, ಆನೆಗಳಿಗೆ ಇಲ್ಲಿ ಮೋಸ ಆಗ್ತಿದೆ. ಈಗ ಬೇಯಿಸಾದ್ಮೇಲೆ 10 kg ಕೊಡ್ತೀವಿ. ಆನೆ ಬಾಬು ಅವರೇ, ಅವ್ರ ಸಂಪರ್ಕ ಕಟ್ಟಾಯ್ತು ಅವ್ರದ್ದು. ಆನೆ ಬಾಬು ಅವರೇ, ಅವ್ರ ಸಂಪರ್ಕ ಕಟ್ಟಾಯ್ತು ಅವ್ರದ್ದು. ನನ್ನ ಪ್ರಶ್ನೆ ಇಷ್ಟೇ ನಿಮ್ಗೆ ಆನೆ ಬಾಬು ಅವರೇ. ಏನಂದ್ರೆ ಅವ್ರು ಹೇಳ್ತಿದ್ದಾರೆ ಕಿಚನ್ನೇ ಓಪನ್ ಇದೆ, ಇದು ಆನೆಗಳಿಗೆ ಊಟ, ಆನೆಗಳಿಗೆ ಅಡಿಗೆ ತಯಾರಾಗುತ್ತಲ್ಲ, ಈ ಕಿಚನ್ನೇ ಪೂರ್ತಿ ಓಪನ್ ಇದೆ, ಇದು ಯಾವಾಗ ಬೇಕಾದ್ರೂ ಬನ್ನಿ ಅಂತಾರೆ ಅವರು. ಸರ್ ಅವೆಲ್ಲ ಸುಳ್ಳು ಸರ್. ಅದಕ್ಕೆ ಈಗ ಯಾಕೆ ಕಟ್ ಈಗ ಸುಳ್ಳು ಅಂದ್ರೆ ನೀವು ನೋಡಿ ಅಲ್ಲಿ ಈಗ ಆನೆ ಬಾಬು ಅವರೇ, ನೀವು ಮೈಸೂರಲ್ಲಿ ಇದ್ದೀರಾ ಈಗ? ಹೇಳಿದ ಮೈಸೂರಲ್ಲಿ ಇದ್ದೀರಾ? ಮೈಸೂರಲ್ಲಿ ಇರೋದು. ಈಗ ಹೋಗಿ ನೀವು ಹೋಗಿ ನೋಡಿ ಆನೆಗೆ. ಯಾರು ಎಲ್ರಿಗೂ ಮುಕ್ತ ಅಂತಲ್ಲ ಅದು, ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಅಂತಲ್ಲ. ಅವೆಲ್ಲ ಸುಳ್ಳು ಸರ್. ಈಗ ಮಾಡಿದಾರೆ, ಈಗ ಅಲ್ಲಿಗೆ ಹೊಟ್ಟೋಗಿದೆ, ಅವೆಲ್ಲ ರಿಪೋರ್ಟ್ ಹೋಗಿದೆ. ಈಗ ರೆಡಿ ಆಗ್ಬಿಟ್ಟಿದ್ದಾರೆ ಅವರು. ಇದಾದ್ಮೇಲೆ ರಿಪೋರ್ಟ್ ಹೋಗಿದೆ, ಬಿಡ್ರಪ್ಪ ಬರೋರ್ಗೆಲ್ಲ ನೋಡ್ಕೊಂಡು ಹೋಗ್ಲಿ ಬಿಡ್ರು ಅಂತ ಟೈಟ್ ಮಾಡಿದ್ದಾರೆ ಈಗ್ಲೂ. ಓಕೆ, ನಾ ಹೋಗ್ತೀನಿ ಬಿಡಿ ಸರ್, ನಾನು ಹೋಗಿ ಹೇಳ್ತೀನಿ. ಆಮೇಲೆ ಅದೊಂದು, ಆಮೇಲೆ ನೀವು ಕೇಳಿದ್ರಲ್ಲ ಬಾಬು ಅವರೇ, ಈ ಬೆಣ್ಣೆ ವಿಚಾರ. ಒಂದ್ kg ಬೆಣ್ಣೆ ತಂದ್ಬಿಡೋದು, 4 ಆನೆಗೆ ಹಾಕ್ಬಿಡ್ತಾರೆ ಅಂತ. ಇದ್ರಲ್ಲಿ ಬೆಣ್ಣೆ ತಿನ್ನೋ ಆನೆಗಳಿರೋದೇ 4 ಇದರಲ್ಲಿ. ಇನ್ 10 ಆನೆ ತಿನ್ನೋದೇ ಇಲ್ಲ. ಅದ್ರ ವಾಸನೆ ಕಂಡ್ರೆ ಆಗಲ್ಲ ಅವಕ್ಕೆ ಅಂತ. ಸರ್ ಹಳೆ ಆನೆಗಳು ಎಲ್ಲ ಬೆಣ್ಣೆ ತಿನ್ನುತ್ತೆ, ಈ ಹೆಣ್ಣಾನೆಗಳು ಮಾತ್ರ ಬೆಣ್ಣೆ ತಿನ್ನೋದಿಲ್ಲ. ಅಲ್ಲ ನೀವು ಆನೆಗಳು ಬೆಣ್ಣೆ ತಿನ್ನೋದಿಲ್ಲ, ಅದು. ಅಲ್ಲ ಬೆಣ್ಣೆನ ಈ ಆನೆ ಇದು ಟೆಂಡರ್ ಇಟ್ಕೊಂಡ್ರು ತಿಂತಾ ಇದಾರೆ ಚೆನ್ನಾಗಿ, ಆನೆಗಳಿಗೆ ಬೆಣ್ಣೆ ಕೊಡ್ತಿಲ್ಲ ಅಂತ ನೀವು ಅವಾಗಲೇ ಹೇಳಿದ್ದು. ನಾನು ಕೇಳ್ಬಿಟ್ಟೆ ಅದಕ್ಕೆ. ನೋಡಿ ಸ್ವಾಮಿ, ಭೀಮ, ಏಕಲವ್ಯ, ಅಭಿಮನ್ಯು, ಕಂಜನ್ನು 4 ಆನೆ ಬೆಣ್ಣೆ ತಿನ್ನೋದು. ಬೆಣ್ಣೆ ಬೆರೆಸಿದ್ರು ಆ ಸ್ಮೆಲ್ ಬಂದ್ರು ತಿನ್ನಲ್ಲ ಅಂತ ಪ್ರಭು ಗೌಡ್ರು ಹೇಳೋದು. ಸರ್ ಅವ್ರಿಗೆ ಏನ್ ಗೊತ್ತು, ಅದಕ್ಕೆ ನಾ ಕೇಳಿ ಸರ್, ನೀವು ಯಾವ ಕ್ಯಾಂಪಲ್ಲಿ ಕೆಲಸ ಮಾಡಿದ್ದೀರಾ ಅಂದ್ರೆ ಅದು ಉತ್ತರನೇ ಕೊಡ್ಲಿಲ್ವಲ್ಲ ಸರ್ ಅವರು. ಓಕೆ, ಅಂದ್ರೆ ಈಗ ಕ್ಯಾಂಪಲ್ಲಿ ಕೆಲಸ ಮಾಡಿರೋದು ಇಲ್ಲಿ ಮುಖ್ಯ ಆಗುತ್ತಾ ಅಥವಾ ತಿಳ್ಕೊಂಡಿರೋದು ಮುಖ್ಯ ಆಗುತ್ತಾ? ಹೌದು ಮುಖ್ಯ. ಅಲ್ಲಿ ಆನೆ ಏನ್ ಕೊಡ್ತಾರೆ ಅನ್ನೋದು ಅವ್ರ ನಿಗ್ದಲ್ಲಿ ಇರುತ್ತೆ. ಇಲ್ಲಿ ಬಂದು ಕಮಿಟಿ ಮಾಡಿದ್ರು, ಕಮಿಟಿ ಎಲ್ಲ ಸುಳ್ಳು ಸರ್. ಒಬ್ಬರೇ ಇರೋದು. DCF ಏನ್ ಗೊತ್ತು ಸರ್? ಡಾಕ್ಟರ್ ಕೊಡ್ತಾರೆ ಅಂತಾರೆ, ಡಾಕ್ಟರ್ ಇಷ್ಟು kg ಬರೀತಾರೆ. ಇವ್ರಿಗೆ ಏನ್ ಗೊತ್ತು? ಬೇಯಿಸಾದ್ಮೇಲೆ 10 kg ಬೇಕು ಬದಲು 10 kg. ಓಕೆ, ಅದ್ ಕೇಳ್ತಿದಂಗೆ ಅವ್ರು ಕಟ್ ಮಾಡಿ. ಈಗ ನೀವ್ ಏನೇ ಡೌಟ್ ಇದ್ರು ಆನೆ ಬಾಬು ಅವರೇ, ನಮ್ಮ ಮೈಸೂರಲ್ಲಿ ನಮ್ಮ ಪ್ರತಿನಿಧಿ ಪುನೀತ್ ಅಂತ ಇದ್ದಾರೆ, ನಮ್ಮ ಮೈಸೂರಲ್ಲಿ ನಮ್ಮ ಪ್ರತಿನಿಧಿ ಅವರು. ನಿಮ್ಗೆ ಏನೇ ಡೌಟ್ ಇದ್ರು ನಾನು ಬೇಕಾದ್ರೆ ಪುನೀತ್ ಅವ್ರನ್ನ ಕಳಿಸ್ಕೊಡ್ತೀನಿ. ಕಾರಣ ಇಲ್ಲಿ ಯಾರೋ ಪ್ರಭು ಗೌಡ್ರ ಮೇಲೆ ಆರೋಪ ಮಾಡಬೇಕು, ಇನ್ಯಾರ ಮೇಲೆ ಆರೋಪ ಮಾಡ್ಬೇಕು ನಮ್ಮ ಉದ್ದೇಶ ಅಲ್ಲ. ಸತ್ಯ ತಿಳ್ಕೊಳ್ಬೇಕು, ಆನೆಗಳು ಚೆನ್ನಾಗಿರ್ಬೇಕು, ಪ್ರಾಣಿಗಳು ಚೆನ್ನಾಗಿರ್ಬೇಕು ಅಂತ. ಹೋಗಿ ಬನ್ನಿ, ನೀವು ಹೋಗಿ ಬನ್ನಿ, ಅವ್ರನ್ನ ಕಳಿಸ್ಕೊಡ್ತೀನಿ. ನಾನ್ ಲೆಟರ್ ತಗೊಂಬತ್ತೀನಿ ಸರ್. ಆಪ್ಕಾಂಪ್ ಅವರು, ಜನತಾ ಬಜಾರ್ನವರು, KMF ಲೆಟರ್ ಕೊಟ್ರೆ ನಾ ತಗೊಂಬತ್ತೀನಿ. ಆನೆದು ಡಯಟ್, ಆನೆಗೆ ಫುಡ್ ಕೊಡಿ ಅಂತ ಎಷ್ಟೋ ಜನ ಕೊಟ್ಬಿಡ್ತಾರೆ. ಏನೋ ಕೊಟ್ಬಿಡಕ್ ಆಗಲ್ಲ, ತೂಕ ಜಾಸ್ತಿ ಆಗ್ಬಿಟ್ರೆ ನಡೆಯಕ್ಕಾಗಲ್ಲ ಆನೆಗೆ ಅಂತಾರ ಅವರು. ಸರ್ ಇಲ್ಲೇ ಲೆಕ್ಕ ಹಾಕೊಳ್ಳಿ ಸರ್ ನೀವು. ಅವ್ರು ಎಷ್ಟು ನಿಜ ಹೇಳ್ತಾರೆ, ನಿಜ ಸುಳ್ಳು ಹೇಳ್ತಿದ್ದಾರೆ. ಮತ್ತೆ ಇದ್ಯಾಕೆ ತಿನ್ನಿಸ್ತಾರೆ? ಯಾವುದು? ಇವ್ರು ಬೆಳಗ್ಗೆ 10 kg, ಸಾಯಂಕಾಲ 10 kg, 20 kg ಯಾಕೆ ತಿನ್ನಿಸ್ತಾರೆ? ಆಹಾರ ಕೊಡಕ್ಕೂ ಎಷ್ಟಂದ್ರಷ್ಟು ಆಹಾರ ಕೊಡಕ್ಕೂ ವ್ಯತ್ಯಾಸ ಇಲ್ವಾ ಬಾಬು ಅವರೇ? ವ್ಯತ್ಯಾಸ ಇದೆ ಸರ್. ಒಂದ್ ಮುದ್ದೆ ತಿನ್ಬೋದು, 15 ಮುದ್ದೆ ತಿನ್ನು ಅಂದ್ರೆ ಏನಾಗ್ತಾನೆ ಮನುಷ್ಯ? ಸರ್ ಅವ್ರು ಏನ್ ಹೇಳ್ತಾರೆ ಸರ್, ರಾ ಮೆಟೀರಿಯಲ್ ನಾವು ಕೊಡ್ತೀವಿ. ಈಗ ಗೋಧಿ, ನಾವು ಕಚ್ಚಾ ಗೋಧಿ ಕೊಡ್ತೀವಿ, ಅದನ್ನ ನೀವು ಬೇಯಿಸ್ಬಿಟ್ಟು ಹಾಕಿ ಅಂದ್ರೆ ಇವರು ಯಾವ್ದಕ್ಕೂ ಒಪ್ಪೋದಿಲ್ವಲ್ಲ ಇವರು. ಅಂತದ್ ನಮ್ಗೇನ್ ಬಂದಿದೆ ಈಗ? ಅಷ್ಟೊಂದು ತಗೊಂಡು ನಮ್ಮ ಹತ್ರನೇ ದುಡ್ಡಿದೆ, ನಾವು ಎಲ್ಲ ಕೊಡ್ತಾ ಇದ್ದೀವಿ. ಸಮಸ್ಯೆ ಏನಿದೆ ಇಲ್ಲಿ? ದುಡ್ಡಿದ್ರೆ ಅಲ್ಲ, ಅವ್ರು ದುಡ್ಡು ಕೊಟ್ರೆ ಈ ತರ ಕಳ್ತನ ಆಗುತ್ತೆ ಸರ್ ಇಲ್ಲೇ. ಓಕೆ, ಹೋಗ್ಲಿ ಬಾಬು ಅವರೇ, ಹೋಗಿ ಬನ್ನಿ, ಅಲ್ಲಿಗೆ ಹೋಗಿ ಬನ್ನಿ ಸರ್. ನಾವು ಡೈಲಿ ಬ್ಯಾಲೆನ್ಸ್ಗೆ ಹೋಗ್ತೀವಿ ಸರ್. ನಮ್ಮ ದಸರಾ ಅರಮನೆ ಮಹಾರಾಜರ ಆನೆ ಹತ್ರ ಡೈಲಿ ಹೋಗಿ ಬರ್ತೀನಿ ನಾನು. ಓಕೆ, ಇವತ್ತು ಹೋಗ್ತೀನಿ, ಹೇಳ್ತೀರಾ? ಇವತ್ತು ಹೋಗ್ತೀನಿ ಬಿಡಿ ಸರ್. ಹೋಗಿ ಬನ್ನಿ. ನಿಮ್ಗೇನಾದ್ರು ಕಂಡ್ರೆ ನಾನು ಇದೇ ಪ್ರಭು ಗೌಡ್ರನ್ನ ಮತ್ತೆ ಮಾತಾಡಿಸ್ತೀನಿ. ನಾನು ಅಲ್ಲಿ ಯಾರ್ಯಾರು ಅದಕ್ಕೆ ಇನ್ಚಾರ್ಜ್ ಇದ್ರು ಮಾತಾಡಿಸ್ತೀನಿ. ನಮ್ಗೆ ಉದ್ದೇಶ ಏನು ಅಂದ್ರೆ ಯಾರ ಮೇಲೆ ಆರೋಪ ಮಾಡೋದಲ್ಲ, ಪರಿಸ್ಥಿತಿ ಸರಿ ಹೋಗ್ಬೇಕಲ್ಲಿ ಅಂತ ಅಷ್ಟೇ.
ಯಾಕಂದ್ರೆ ನಾನು 25 ವರ್ಷದಿಂದ ಮಾಡಿದೀನಿ, ಇದು ನೋಡ್ಬಿಟ್ಟೆ ನಂಗೆ ಸಂಕಟ ಆಗಿ ಎಷ್ಟೋ ವರ್ಷ ನನಗೆ ಆಚೆ ಇಟ್ಟಿದ್ದಾರೆ ಇವರೆಲ್ಲ, ನನಗೆ ಗೊತ್ತೇ ಓಕೆ ಕೇಳಿದಿಕ್ಕೆ. ಹ್ಮ್ ನಂಗೆ ಆಚೆ ಇಟ್ಟಿದ್ದಾರೆ. ಫುಡ್ ಕೊಡ್ಬೇಕಾದ್ರೆ ನಾನು ಹೋದ್ಮೇಲೆ ಫುಡ್ ಕೊಡ್ತಾ ಇದ್ರು. ಹ್ಮ್ ನಾನು ಅಲ್ಲಿ ಸಂಬಳಕ್ಕಾಗ್ಲಿ ಯಾವ್ದೋ ಒಂದು ಆಸೆಗೆ ನಾವು ಬರ್ತಾ ಇರ್ಲಿಲ್ಲ. ಅಲ್ಲಿ ನಾವು ಒಂದು ಸೇವೆ ಮಾಡೋದಕ್ಕೆ ಬರ್ತಾ ಇದ್ದಿದ್ದು ಆನೆಗೆ. ಹ್ಮ್ ಆನೆ ಇಲ್ಲಿಂದ ಮೈಸೂರು ಬಂದಾಗ ಮೈಸೂರಿನ ನಂಜನಗೂಡು ಗಂಟೆ ಅಟ್ಟಿಸ್ಕೊಂಡು ಹೋಗಿದ್ದೀನಿ ಕಾಡು ಮೇಡಲ್ಲಿ. ಅವಾಗ ಯಾರು ಕೇಳಿಲ್ವಲ್ಲ ಸರ್ ನಮ್ಗೆ. ಓಕೆ ಇಲ್ಲಿ ಇವತ್ತು ಹೋಗಿ ಬನ್ನಿ ಬಾಬು ಅವರೇ, ಹೋಗಿ ಬನ್ನಿ ನಮ್ಮ ಪುನೀತ್ ಅಂತ ನಮ್ಮ ರಿಪೋರ್ಟರ್ ಇರ್ತಾರೆ. ಹೋಗಿ ಬನ್ನಿ, ಅವ್ರ ಜೊತೆ ಹೋಗಿ ಬನ್ನಿ. ಓಕೆ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.